ನೋಡ್ದೆ ಪಾರ್ವತಿ, ನಮ್ಮವ್ ಹೆಂಗ್ ತಿಳ್ಕೊಂಡ್ಬಿಟ್ಲ. ನಿಜವಾಗ್ಲೂ ಬೇಜಾರಾತ್ ನನಗೆ. ಅದಕ್ಕೆ ನಾನು ಯಾವ್ದು ವಸ್ತು ತವ್ರ ಮನಿಂದ ಆಸೆ ಯಾಕೆ ಪಡ್ತಾ ಇಲ್ಲ. ಇದೇ ಕಾರಣಕ್ಕೆ ನನ್ನ ಗಂಡನ ಯಾರು ತಪ್ಪು ತಿಳ್ಕೊಬಾರ್ದು, ನನ್ನ ಗಂಡ ಯಾರ ಮುಂದೂ ತಲೆ ತಗ್ಸೋ ರೀತಿ ಆಗ್ಬಾರ್ದು ಅಂತ. ನೋಡ್ದೇನ ಒಂದು ಕ್ಷಣಕ್ಕೆ ನಮ್ಮವ್ವ ನನ್ನ ಗಂಡನ ಬಗ್ಗೆ ಹೆಂಗ್ ತಿಳ್ಕೊಂಡ್ಬಿಟ್ಲ. ನಿಜವಾಗ್ಲೂ ಪಾರ್ವತಿ, ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ. ಅವ್ರು ಯಾವತ್ತೂ ಯಾರ ದುಡ್ಡಿಗೂ ಆಗ್ಲಿ ಆಸ್ತಿ ಅಂತಸ್ತಿ ಯಾವುದಕ್ಕೂ ಆಸೆ ಪಟ್ಟೋರಲ್ಲ. ಸುಮ್ನೆ ಒಬ್ಬ ಮನುಷ್ಯನ ಮೇಲೆ ನಾವು ಈ ರೀತಿ ಅಪವಾದ ಹೊರಿಸೋದು ಬಹಳ ದೊಡ್ಡ ತಪ್ಪು. ಅವ್ರ ಬಗ್ಗೆ ನಮಗ್ ಗೊತ್ತಿಲ್ಲದೆ. ಬೇಜಾರ್ ಮಾಡ್ಕೋಬೇಡ ಬಿಡಿಯ ಅನು, ನಂಗೆ ಗೊತ್ತಕೈತಿ. ತಾಳಿ ಕಟ್ಟಿದ ಮೇಲೆ ಗಂಡನೇ ಸರ್ವಸ್ವ, ಅದೇನೋ ಒಟ್ಟು ಗೊತ್ತಿಲ್ಲ. ತಾಳಿ ಕಟ್ಟಿದ ಗಂಡಗೆ ಹೆತ್ತ ತಾಯಿ ಬೈದ್ರೇನೆ ಒಂದೊಂದ್ಸಲ ಬೇಜಾರಾಕೈತಿ, ಅಕ್ಕಂಗ್ಯಾರು ಬೈದ್ರೆ ಬೇಜಾರಾಕಿರ್ತೈತಿ. ಅಂತದ್ರಾಗ ಅವ್ರ ಮನೆಯವ್ರು ಬೇದ್ರೆ ನಾವು ಅಷ್ಟು ಬೇಜಾರು ಮಾಡ್ಕೋತೀವಿ, ಇನ್ನು ನಮ್ಮ ಮನೆಯವ್ರು ಅವ್ರಿಗೆ ಬೈತಾರ ಅಂದ್ರೆ ಎಷ್ಟು ಬೇಜಾರಾಗಲ್ಲ. ನಂಗೆ ಅರ್ಥ ಆಕೈತಿ. ಆದ್ರೆ ಅವರು ಸ್ವಲ್ಪ ಹಳೆ ಕಾಲದವ್ರಲ್ಲ. ಅದು ಇನ್ನೊಂದೇನಂದ್ರೆ, ಮತ್ತೆ ಇಷ್ಟೆಲ್ಲ ಮಾಡಿದ್ರು ಯಾಕೆ ನಿನ್ ಗಂಡ ಸುಮ್ಮನದನ ಅಂತ ಅವ್ರಿಗೆ ಒಂದು ಕ್ಷಣಕ್ಕೆ ಅನ್ಸಿರ್ಬೋದು. ನಾನು ಬೇಜಾರು ಮಾಡ್ಕೋಬೇಡ. ಈ ಕಾರಣಕ್ಕೆ ನೀನು ಅದು ಬೇಡ ಇದು ಬೇಡ ಅಂತೆಲ್ಲ ಅನ್ಬೇಡ. ನಿನಗೇನು ತಗೊಳ್ಳೋ ನೈತಿಕ ಹಕ್ಕೈತಿ ಎಲ್ಲ ನೀ ತಗೋ, ಏನು ಬೇಜಾರು ಮಾಡ್ಕೋಬೇಡ. ಅದೇನೋ ಒಂದು ಟೈಮಲ್ಲಿ ಆಗೈತದ. ಯಾರು ಬೇಕಂತ ಅವ್ರು ನಿನ್ನ ಮನ್ಸಿಗೆ ನೋವು ಮಾಡ್ಬೇಕಂತ ಅಂದಿದ್ ಮಾತಂತರೂ ಅಲ್ವೇ ಅಲ್ಲ ಅದು. ಏನು ಆಂಟಿಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಐತಿ ಗೊತ್ತಾ. ನೀನ್ ಮಗಳು, ನಿನಗೆ ಯಾಕೆ ಅವ್ರು ಬೇಜಾರು ಮಾಡ್ತಾರೆ ಹೇಳಿ, ನೀನೇ ನೋಡೋಣ. ಏನೋ ಒಂದು ಅನ್ಸಿದ್ದನ್ನ ಬಾಯಿ ಬಂದಂಗೆ ಮಾತಾಡಾರಷ್ಟೇ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಾನು. ಆದ್ರೂ ಅವ್ರು ಹಿಂಗ ಅನ್ಬಾರ್ದಾಗಿತ್ತು. ಅಲ್ಲೇ ಈಗ ಅವ್ರು ನಿನ್ ಮುಂದೆ ಹೇಳಾರ್ದು ಇನ್ ಯಾರ ಮುಂದೆ ಹೇಳ್ಬೇಕನು, ನೀನೇ ಹೇಳಿ ನೋಡೋಣ. ಅವ್ರು ನಿನ್ ಮುಂದೆ ತಾನೇ ಎಲ್ಲ ಏನಿದ್ರು ಹೇಳ್ಕೋಬೇಕು, ಕೇಳ್ಬೇಕು. ಈಗ ನಿನ್ ಗಂಡನ ಮನೆ ಬಗ್ಗೆ ಸೀದಾ ಹೋಗಿ ಅವ್ರ ಹತ್ರ ಅನ್ನಕತ್ತ ಆ ರೀತಿ ಅಂದ್ರೆ ಸಂಬಂಧಗಳು ಉಳಿತಾವ? ನೀನೇ ಹೇಳಿ ನೋಡೋಣ. ಅದಕ್ಕೆ ಏನ್ ಅನ್ಸೈತು ತಮಗೆ ಬಾಯಾಗ ಏನ್ ಬಂದಿತ್ತು ಅದನ್ನ ಡೈರೆಕ್ಟ್ ಆಗಿ ನಿನ್ ಮುಂದೆನೆ ಕೇಳಾರ. ನೀನು ಒಂದು ಎಚ್ಚರವಾಗಿ ಇರ್ಲಿ ಅನ್ನೋ ಕಾರಣಕ್ಕೆ ಇರ್ಬೋದು. ಅದಕ್ಕೆ ಇನ್ನು ಏನು ಇಲ್ಲ ಅಂದ್ಯಲ್ಲ, ಬಿಡ ಹೋಗ್ಲಿ. ಅವ್ರ ಇನ್ಮೇಲೆ ಯಾವತ್ತೂ ಆ ಥರ ಅನ್ನಂಗಿಲ್ಲ, ಆಯ್ತಾ? ಸರಿ, ನಾನು ಬರ್ಲಾ? ಹೋಗ್ತೀಯಾ? ಓ ಅನು ಅಕ್ಕ, ಇಲ್ಲೇ ಇದೆಯೇನ? ಅಕ್ಕ, ನಿನ್ಗೋಸ್ಕರ ಹೊಸ ಟಾಟಾ ನೆಕ್ಸಾನ್ ಕಾರ್, ನಿನ್ಗೋಸ್ಕರ ಹೊಸ ತಂದಿನ, ಹೊರಗೆ ಬಾ. ಏನು ಕಾರ? ನನಗ? ಅಯ್ಯೋ, ನೀ ಹೆಂಗಿದ್ರು ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಕಲ್ತಿಯಲ್ಲ, ಮತ್ತೆ ಹೆದರ್ತಿ. ಬಾ ಹೋಗುನು ಅಕ್ಕ, ತೋರಿಸ್ತೀನಿ ಬಾ ಕಾರ. ಹೆಂಗೈತ್ ಗೊತ್ತಾ ಕಲರ್, ನಿಂಗ್ ಕರೇನ ಇಷ್ಟ ಆಕೈತದ ಕಲರ್. ಬಾ ತೋರಿಸ್ತೀನಿ. ನಿನಗೆ ಯಾವ ತರ ಕೇಳಿದ್ರು ಅರವಿಂದ? ಯಾಕೆ ಈ ತರ ಮಾಡಕತ್ತೀರಪ್ಪ? ಬ್ಯಾಡ ಅರವಿಂದ, ನೀನ್ ಇಟ್ಕೋ ನಿನ್ ಜನ್ಮಕ್ಕೆ, ನನಗೆ ಯಾಕೆ ತರಕ್ ಹೋದಿ? ಅಯ್ಯೋ ಅಕ್ಕ, ನೀನ್ ಈ ಮನಿ ಮಗಳು, ನಿಂಗೊಂದ್ ಕಾರ್ ಕೊಡ್ಸೋದ್ರಾಗ ಏನೈತಿ? ನನ್ನ ಅಕ್ಕ ಕಾರ್ನಾಗ ಆರಾಮ ಅಡ್ಯಾಡ್ಲಿ. ಅಲ್ಲ, ಆ ಬಸ್ನ್ಯಾಗ ಜೊತಾಡ್ಕೊಂತ ಹೋಗಿ ಜೊತಾಡ್ಕೊಂತ ಬರೋದೈತಾ? ಅಲ್ಲ, ಒಂದ್ ಸ್ಕೂಟಿ ಕೊಡ್ಸಿದ್ರ ಅಕ್ಕಿತ್ತಲ್ಲ ಅರವಿಂದ, ಇದು ಯಾಕೆ ಬೇಕಿತ್ತು ಹೇಳು? ನೀನೇ ನೋಡು, ನನ್ಗೆ ಯಾಕೋ ಬಾಳ ಒಂಥರ ಬೇಜಾರ್ ಮಾಡ್ತಾ ಇದೀಯ ಅರವಿಂದ ನೀನು. ಅಕ್ಕ, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂತಿ? ಆಯ್ತು ಬಿಡವ, ಏನಾರ ಹೇಳಿದ್ರೆ ತಪ್ಪೇ ನಿನಗೆ. ಅಲ್ಲಕ್ಕ, ನಾನು ಫೋನ್ ಮಾಡಿದ್ದೆ ನಿಮ್ಮ ಮನಿಗೆ, ನಿನ್ ಫೋನ್ ಹತ್ತುತ್ತಾ ಇಲ್ಲ. ಅದಕ್ಕೆ ನಾ ಏನ್ ಮಾಡಿದೆ, ಮನಿಗೆ ಫೋನ್ ಮಾಡಿದೆ, ಅಕ್ಕ ಇದ್ರೆ ಕೊಡ್ರಿ ಅಂತೇಳಿ. ನಿಮ್ಮ ಅತ್ತಿಯವ್ರು ರಿಸೀವ್ ಮಾಡಿದ್ರು. ಆಮೇಲೆ ನಾನೇನಂದೆ, ಇದು ಅಕ್ಕಗೋಸ್ಕರ ಸ್ಕೂಟಿ ತಗೊಳತೀನಿ, ಯಾವ ಕಲರ್ ತಗೋಬೇಕು ಅವ್ರು ಕೇಳಂತಡಿ ಅಂತಂದೆ. ಅವಾಗ ಅವರು, ಇಲ್ಲಪ್ಪ ನಿಮ್ಮ ಅಕ್ಕ ಅಂಗಡಿ ಕಡೆ ಹೋಗಿರ್ಬೇಕು, ಅದಕ್ಕ ನೀನು ಹಿಂಗ್ ಮಾಡು, ಸ್ಕೂಟಿ ಯಾಕೆ ತಗೋತಿ, ಮತ್ತು ಮಳಿ ಗಾಳಿ ಚಳಿ ಬರೋದ, ಪಾಪ ಮಳ್ಯಾಗ ತೋರ್ಸ್ಕೊಂಡು ಹೋಗಿ ನೆಗಡಿಯಾಗಿ ಡೆಂಗ್ಯೂ ಬಂದು ಇನ್ನೇನ್ರ ತ್ರಾಸ ಆಗಿದ್ದಿತ್ತು, ಅದಕ್ಕೆ ಬೇಡ, ಒಂದ್ ಸಣ್ಣದ ಯಾವ್ದಾರ ಕಾರ್ ಇದ್ರೆ ತೊಗೊಂಬಿಡು ಅಂದ್ರು. ನನಗೂ ಯಾಕೋ ಸರಿ ಅಂತ ಅನಿಸ್ತು. ಅದಕ್ಕೆ ಕಾರೇ ತಗೊಂಡ್ಬಿಟ್ಟೆ. ಏನು ನಮ್ಮತ್ತಿ ಹೇಳಿಲ್ಲ? ಅಯ್ಯೋ ದೇವ್ರೇ, ನಮ್ಮತ್ತಿ ಮಾತ್ ಕೇಳ್ಬೇಡ್ರಿ. ನಮ್ಮತ್ತಿ ಬಹಳ ದುರಾಸೆ. ಆಕಿಗೆ ಸಮಾಧಾನ ಇಲ್ಲ, ಏನ್ ಇಸ್ಕೊಲಿ ಏನ್ ಬಿಡ್ಲಿ, ಅದು ಬೇಕು ಇದು ಬೇಕು ಅನ್ನೋ ಆಸೆ. ಅದಕ್ಕೆ ಹೇಳ್ತಾಳಂಗ. ಆಕಿ ಹೇಳಿದ್ಲಂತ ನೀವು ಕುಣಿತೀರಿ. ನಿನ್ ಕಾರ್ ಹೆಂಗಿದ್ರು ಹಳೇದಾಗೈತಲ್ಲ, ನೀನ್ ಅದನ್ನೇ ಇಟ್ಕೋ, ಹೊಸಾದ ಕಾರ್. ಏನ ನಿನ್ ಕಾರ್ ಬೇಕಾ? ಹಳೇದಾಗೈತಲ್ಲ, ಅದನ್ನ ನಂಗೆ ಕೊಡು. ಅದೇನು ಅದು ಒಂದು 4-5 ವರ್ಷದಲ್ಲ ಅದ್ ಕಾರ್, ಅದನ್ನೇ ಕೊಡು ನಂಗೆ. ಈ ಹೊಸ ಕಾರ್ ನೀನೇ ಇಟ್ಕೋ ಅರವಿಂದ. ಅಕ್ಕ, ನಿನಗಂತ ತಂದಿದ್ದು. ಬೇಡ, ಈ ಅಕ್ಕಾಗ ಬೇಜಾರ್ ಮಾಡ್ತಿ. ನನಗೆ ನನ್ನ ತಮ್ಮ ಹೊಸ ಕಾರ್ನಾಗ ಅಡ್ಡಾಡ್ಲಿ ಅಂತ ಆಸೆ. ಆ ಟಾಟಾ ನೆಕ್ಸೋನ್ ನೀನೇ ಇಟ್ಕೋ. ನಿಂದು ಟಾಟಾ ನೆಕ್ಸೋನೇ ಇಲ್ಲ, 4-5 ವರ್ಷದಷ್ಟೇ, ಏನಾಗೋದಿಲ್ಲ. ಅದನ್ನ ನನಗೆ ಕೊಡು. ನಾನೇನು ಹೆವಿ ಓಡಾಡ್ಬೇಕಾಗಿಲ್ಲ ನಿಮ್ಮಂಗ. ಇಷ್ಟಕ್ಕೂ ನಾನು ಡ್ರೈವಿಂಗ್ ಕಲ್ತು ಭಾಳ ದಿನ ಆಯ್ತು. ಈಗ ಅದೆಲ್ಲ ಸ್ವಲ್ಪ ಮರ್ತಂಗ ಆಗೈತಿ, ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು ನಾನು. ಅಯ್ಯೋ ಆದಿತ್ಯ ಮಾವಾಗ ಹೇಳು, ಕಲಿಸ್ತಾರ. ಸರಿ ಆಯ್ತು, ಆದ್ರೆ ನೀ ಇದೇ ಫಸ್ಟ್ ಇದೆಲ್ಲ ಅಷ್ಟ. ನಾನೇನಾರ ಬೇಕು ಅಂದ್ರೆ ಮಾತ್ರ ಕೊಡ್ಸು, ಇಲ್ಲ ಅಂದ್ರೆ ನಮ್ಮತ್ತಿ ಏನ್ ಬೇಕಂದ್ರು ನೀ ಕೊಡ್ಸಂಗಿಲ್ಲ. ನನ್ ಮೇಲೆ ಆಣಿ ಅಷ್ಟೇ. ನಾನು ಬರ್ತೀನಿ. ಅಲ್ಲ, ಮನಿಗ್ ಬಿಡ್ತೀನಿ ಬಾ, ಹೊಸ ಕಾರ್ನಾಗ. ಏನ್ ಬೇಕಾಗಿಲ್ಲ. ಏನು ನನ್ಗೆ ನಿಮ್ ಮನಿಗ್ ಬಿಡೋದ್ ಬೇಕಾಗಿಲ್ಲ. ಈ ಕಾರ್ ಇಲ್ಲೇ ಇರ್ಲಿ. ಈಗ ನಾನು ಹೆಂಗ್ ಬಸ್ಸಿಗೆ ಬಂದೇನೆ ಹಂಗೆ ಹೋಗ್ತೀನಿ. ಆ ಕಾರ್ ಅಲ್ಲೇ ಇರ್ಲಿ. ನಾನು ಯಾವತ್ ಹೇಳ್ತೀನಲ್ಲ ಅವತ್ ನನ್ನ ಮನಿ ಬಕ್ಲಕ್ ತಂದ್ಬಿಡುವಂತೆ. ಈಗ ಸದ್ಯಕ್ಕೆ ಯಾವ ಕಾರು ನೀ ನಮ್ಮ ಮನಿ ಬಕ್ಲಕ್ ತರಂಗಿಲ್ಲ ಅಷ್ಟೇ. ಎಲ್ಲ ಕಾರು ಇಲ್ಲೇ ಇರ್ಬೇಕು. ಹೇಳ್ತಾ ಇದೀನಿ ಅರವಿಂದ, ನಾನು ಹೇಳಕ್ಕಾಗ್ಲಿ ತಂದ್ರೆ ನನ್ ಮೇಲೆ ಆಣಿ. ಅಲ್ಲ ಅಕ್ಕ, ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೊಂಡ್ಲಿಕ್ಕೆ?
ಹ? ರೀ ಈಗ ಏನಾಯ್ತು ಗೊತ್ತಾ? ಅನು ಅಮ್ಮ, ಅನುಗೆ ಬೇಜಾರಾತು ಅಂತ ಕಾಣ್ತೈತಿ. ಅಲ್ಲವ ನಾನು ಏನು ಇಲ್ಲ ಬರದ್ ಹೇಳಿದೆ. ಛೆ, ನಾನು ಡೈರೆಕ್ಟ್ ಕೇಳಿದ್ನಲ್ಲ, ಅದೇ ಆಕಿಗೆ ಸಿಟ್ಟು ಬಂತ ಏನು? ಯಾಕವ್ವ ನೀನೇನ್ ಕೇಳಿದಿ? ಏನ್ ಕೇಳೋದಂದ್ರೆ, ಅಲ್ಲ ಅವ್ರವ್ವ ಅಷ್ಟೆಲ್ಲ ಹಾರಾಡ್ತಾಳೆ, ಈಗ ನೋಡಿದ್ರೆ ಕಾರ್ ಬೇರೆ ತಗೊಂಬಂದಿ ನೀನು. ಅದಕ್ಕೆ ಒಂದ್ ಮಾತು ಮಗ ಅದವ್ನು ಏನು ಹೇಳ್ಬಾರ್ದ? ಅಲ್ಲ ಅದು ಯಾಕೆ ಬೇಕಿತ್ತು ನಿನಗೆ ಅಂತ ಕೇಳಿದ್ರೆ ಆಕಿತ್ತಪ್ಪ. ಅವ್ನು ಏನು ಕೇಳೋದೇ ಇಲ್ಲ. ಅದಕ್ಕೆ ಎಲ್ಲಿ ಅವನು ಅದು ಅವ್ರ ಅತ್ತಿ ಜೊತೆಗೆ ಶಾಮಿಲ್ ಅದಾನ ಏನ ಅಂತ ನಾನು ನಿನ್ನ ಗಂಡನು ಏನಾರ ನಿಮ್ಮ ಅತ್ತಿಗೆ ನೀ ಅತ್ತಂಗ್ ಮಾಡೋಣ ಸತ್ತಂಗ್ ಮಾಡ್ತೀನಿ ಅಂತ ನಾಟಕ ಏನಾರ ಮಾಡ್ತಾ ಇದಾರ ಅಂತ ಕೇಳಿದೆ. ಅದು ಆಕೆಗೆ ಬೇಜಾರಾತು ಅಂತ ಕಾಣಿಸ್ತೈತಿ. ಏನ ಅವ್ವ ಯಾಕವ ಹಂಗ ಕೇಳಿದಿ? ಯಾರಿಗಾದ್ರೂ ಅನ್ಸಂಗಿಲ್ಲೇನು? ಅಲ್ಲ ಮತ್ತೀಗ ನೀನ್ ಏನಾರು ತಪ್ಪು ಮಾಡಿದಾಗ ನತ್ತಿದ್ದು ಹೇಳ್ತೀನ? ನಾ ಹೇಳಲಿಲ್ಲ ಅಂದ್ರೆ ಈಗ ಯಾರಿಗಾದ್ರೂ ಅನ್ಸುತ್ತೆ ನೀವು ಸಪೋರ್ಟ್ ಮಾಡ್ತಿ, ನನ್ನ ಕುಮ್ಮಕ್ಕು ನಿನಗಿರ್ಬೋದು, ಅದಕ್ಕೆ ನೀನು ಅಷ್ಟೊಂದೆಲ್ಲ ಹಂಗ ಮಾತಾಡ್ತಿ, ಹಂಗ್ ನಡ್ಕೋತಿ ಅಂತ ಯಾರಿಗಾದ್ರೂ ಅನಿಸ್ತೈತಿ. ಮನೆ ಯಾರು ಹೇಳೋರು ಕೇಳೋರಿಲ್ಲ ನೀಕಿಗೆ ಅಂತ ಅನ್ಸಲ್ಲನ ರೀ? ಸುಳ್ಳ ಕೇಳ್ಬೇಕು, ನನಗೂ ಹಂಗೆ ಅನ್ಸಿತ್ತು. ಆದ್ರೆ ಅದೇ ಮಾತನ್ನ ಕೇಳ್ಬೇಕು ಅನ್ನೋಷ್ಟೊತ್ತಿಗೆ ಅತ್ತಿಯವ್ರು ಕೇಳ್ಬಿಟ್ರು. ಏನ್ ಪಾರ್ವತಿ, ನಿನಗೂ ಹಂಗೆ ಅನ್ಸಿತ್ತಾ? ಹೌದು ಅಮ್ಮ, ನನಗೂ ಹಂಗೆ ಅನ್ಸಿತ್ತು. ಇನ್ನೇನು ನಾನು ಕೇಳಬೇಕು ಅನ್ನೋಷ್ಟೊತ್ತಿಗೆ ನೀವು ಬಂದ್ರಲ್ಲ, ನೀವೇ ಕೇಳಿದ್ರಿ. ಪಾರ್ವತಿ, ನಿನಗೇನ್ ಅಧಿಕಾರ ಐತಿ ಅಂತ ನೀನು ನಮ್ಮ ಅಕ್ಕನ ಹಂಗ ಕೇಳಾಕತ್ತಿದ್ದಿ? ಇದು ಅವ್ರಪ್ಪ ದುಡ್ದಿರೋ ಆಸ್ತಿ ಅಂದ್ರೆ ನನ್ನಪ್ಪ ಅವರಪ್ಪ ಎಲ್ಲ ಒಂದೇ. ಏನ ಇವತ್ ನಾನು ಅನು ಅಕ್ಕಾಗ ಏನ್ ಕೊಡ್ತಾ ಇದ್ದೀನ, ನಾಳೆ ಅಶ್ವಿನಿಗೂ ಅದನ್ನೇ ಕೊಡ್ತೀನಿ, ಇನ್ನೂ ಹೆಚ್ಚಿಂದ ಕೊಡ್ತೀನಿ. ಯಾಕಂದ್ರೆ ಅವಳು ನನ್ನ ತಂಗಿ, ಇವಳು ನನ್ನ ಅಕ್ಕ. ಏನ ನೀನು ಯಾವುದಕ್ಕೂ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ ಪಾರ್ವತಿ. ಅಕಸ್ಮಾತ್ ಆದಿತ್ಯ ಮಾವನೇ ಕೇಳು ಅಂದಿದ್ರು ಅಂತ ಅನ್ಕೋ, ಅವ್ರು ಕೇಳಂದ್ರು ನಾನು ಕೊಡ್ತಿದ್ದೆ. ಯಾಕಂದ್ರೆ ಅವ್ರು ಕೇಳ್ತಾ ಇರೋದು ಅನುಗೂ ಅಕ್ಕನಿಗೋಸ್ಕರನೇ, ನಾ ಕೊಡ್ತಿದ್ದೆ. ನನಗೆ ಯಾವ ಬೇಜಾರು ಇಲ್ಲ ಇದ್ರಲ್ಲಿ. ನೀನ್ ಈ ರೀತಿ ಕೇಳಿ ನನ್ನ ಅಕ್ಕಗ ಇರ್ಸ್ ಮುರ್ಸಾಗೋಂಗ್ ಮಾಡಿ ನನ್ನ ಅಕ್ಕ ಮುಜುಗರ ಪಟ್ಕೊಳ್ಳೋಂಗ್ ಮಾಡ್ತಿದ್ಯಾ? ಯಾರು ಕೊಟ್ರ ನೀ ಅಧಿಕಾರ ನಿನಗೆ? ಇಲ್ಲ ರೀ, ನಾನು ಅದು ಕೇಳ್ಬೇಕಂತ ಅನ್ಕೊಂಡಿದ್ ಯಾವ ಕಾರಣಕ್ಕೆ ಅಂದ್ರೆ ಅದು ಏನ್ ಬೇಕಾದಾಗ್ಲಿ, ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು ಅಂತ ಕೇಳಿದ್ ನಾನು. ನಿನ್ ಲಿಮಿಟ್ ನ ಕ್ರಾಸ್ ಮಾಡ್ಬಿಟ್ಟಿ, ನಿಜವಾಗ್ಲು ನಿನ್ ಲಿಮಿಟ್ ನ ನೀ ಕ್ರಾಸ್ ಮಾಡ್ಬಿಟ್ಟಿ. ಅಯ್ಯೋ ದೇವ್ರೆ, ಅಮ್ಮ ನನ್ ತಪ್ಪಾಯ್ತಮ್ಮ. ಹೋಗ್ಲಿ ಬಿಡವ, ತಂದಿ ಮಗಗ ಅದೇನೋ ಒಂಥರ ಸ್ವಲ್ಪ ಅವ್ನು ಸಿಟ್ಟು ಇಳಿಲಿ, ಹಂಗೂ ಅವ್ನು ಮಾಡಿ ತಪ್ಪು ಅಂತ ಅನಿಸ್ತೈತಿ. ಅವನೇ ಬರ್ತಾನೆ. ಅವ್ನು ಬರ್ಲಿಲ್ಲ ಅಂದ್ರೆ ನೀ ಹೋಗು, ಒಂದ್ 5 ನಿಮಿಷ ಈಗ ಅವ್ನ ಇದ್ರಿಗೆ ನಿಂದ್ರಬೇಡ. ಮಾತಿಗೆ ಮಾತು ಬೆಳೆದು ಜಗಳ ಆಕೈತಿ, ಒಂದ್ 5 ನಿಮಿಷ ಇಲ್ಲೇ ಕುತ್ಕೋ. ಅವ್ನು ಸ್ವಲ್ಪ ತನ ಬಿಟ್ಟು ಅವ್ನು ಮಾತಾಡ್ಸುವಂತ. ಏನು ನನಗನ್ನಿಸ್ತಂಗೆ ನಿನಗೂ ಅನ್ಸೈತಿ, ತಪ್ಪೇನಿಲ್ಲ. ಅವ್ನು ಯಾಕೋ ಅವ್ರ ಅಕ್ಕನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಲ್ಲ, ಅವ್ನಿಗೆ ಹಂಗೆ ಅನ್ಸೈತೆ ಅಷ್ಟೇ. ಒಟ್ಟು ಯಾರನ್ನು ನಂಬಾರ್ದು ಅಂತೇಳಿ ಭಾಳ ಚಂದ ಹೇಳ್ಕೊಡ್ತೀರಿ. ಕರೇನೆ ನಂಬಾರ್ದು ನೋಡಿ ಯಾರನ್ನು. ಯಾಕ ನಾ ಕದ್ದಿಲ್ಲ ಆಕೆ ಹಂಗ ಅಂತಾಳ? ಯಾಕೆ ಸುಳ್ಳು ಹೇಳ್ತಿ? ಕದ್ದಕ್ಕೆ ನೀನು, ನಾ ಯಾಕೆ ಹಂಗ ಅನ್ಲಿ? ಯಾಕ ನಾ ದೇವರಾಣಿ ಮಾಡಿ ಹೇಳ್ತೇನವ, ನಾ ಕದ್ದಿಲ್ಲ. ಈಕಿನ ಕದ್ದ ನನ್ನ ಮ್ಯಾಗ ಹೇಳಾಳ ನಿನ್ನ ಮುಂದೆ. ಕರೇನ ನಾ ಕದ್ದಿಲ್ಲವ ಯವ್ವ. ನನಗೆ ಗೊತ್ತು ಏನು ನೀ ಕದ್ದಿಲ್ಲ ಅಂತೇಳಿ, ಆಕಿನ ಕದ್ದಾಳಂತೂ ನನಗೆ ಗೊತ್ತು. ಆಕಿ ನನ್ನ ಮುಂದೆ ಏನು ಹೇಳಿಲ್ಲ, ಬಾಯಿ ಬಿಡಿಸ್ಬೇಕಿತ್ತಲ್ಲ. ಅದಕ್ಕೆ ಆಕೆ ನಿನ್ನ ಹೆಸರು ಹೇಳ್ಯಾಳ ಅಂತಂದ್ರೆ ನೀನೇ ಏನಿದ್ದಿದ್ದು ಗೊತ್ತಿದ್ರೆ ಬಾಯಿ ಬಿಡ್ತಿ ಅಂತೇಳಿ ಹೇಳಿದೆ. ಬಿಟ್ಟಲ್ಲ ಬಾಯಿ, ಸರ್ಕೋಯ್ತಾಗ. ಎಷ್ಟು ಸೊಕ್ಕಿರ್ಬೇಕು ನಿನಗೆ. ಸರಳ ಸರ ತರ್ಸ. ಏನ ಯಾಕ ನಾ ಕದ್ದಿಲ್ಲವ, ನೀ ಅಕ್ಕಿ ಮಾತು ಕೇಳಿ ನಿಂದ್ರಬೇಡ. ನಾನು ಅಕ್ಕಿ ಮಾತು ಕೇಳಿ ಹೇಳಕತ್ತಿಲ್ಲ, ಸರಳ ಸರ ತರ್ಸದ ನನ್ನ ಸೊಸಿದೈತದ. ನನ್ನ ತಮ್ಮ ಆಕಿ ಕುಬುಸಕ್ಕಂತೆ ಕೊಟ್ಟಿದ್ದದ, ಅದನ್ನ ಕದ್ದಲ್ಲಿ ಕಳಿಸಿಯಲ್ಲ. ನಾಚಿಗೆ ಬರೋದಲ್ಲ ನಿನಗೆ ಮಂಜವ? ಮೀನಾಕ್ಷಿ, ನಾಚಿಗೆ ಬರೋದಲ್ಲ ಮೀನಾಕ್ಷಿ ನಿನಗೆ ಹಿಂಗೆ ಮಾಡಕ್? ನಿನಗೆ ಅಲ್ಲ ಆತ್ ಬಿಡವ, ನಾ ಇನ್ನ ಯಾಕೆ ಮುಚ್ಚಿಟ್ಕೊಲಿ? ಹೌದು, ಕದ್ದನಂತ ಯಾಕಂತೀವಿ? ಮತ್ ನಾನ್ ನನ್ನ ಮಗಳಿಗೆ ಏನಾರ ಒಂದ್ ಕೊಡ್ಸೇನಿಪ್ಪ, ಏನಾರ ಒಂದ್ ಕೊಟ್ಟೇನಂದ್ರೆ ರೊಕ್ಕ ಎಲ್ಲಿಂದ ತರ್ಬೇಕ ನಾನು? ಅಲ್ಲ ತಡಿವೆ, 5 ಮಂದಿ ಗಂಡ್ಮಕ್ಳು, 5 ಮಂದಿ ಗಂಡ್ಮಕ್ಳದಾಗ ಇವ್ರು ನಮ್ ಗಂಡುಗಳು ಹೇಳಾಕತ್ತೀನಿ. ಅದ್ರಾಗ ನಿನ್ನ ಗಂಡಂದ ಒಂದ್ ಎಷ್ಟು ಪಾಲ ಆಸ್ತಿ ಐತಿ, ನಮ್ ಗಂಡುಗಳದು ಅಷ್ಟ ಐತಿ. ಒಂದು ಪಾಲರ ಆಸ್ತಿ ಕೊಟ್ಟಿ ಅದೇನ್ ಅತ್ತಿ ಮಾವು ಮೋಸ ಮಾಡಿದ್ಯೋ, ಮಳ್ಳ ಮಾಡಿದ್ಯೋ, ಅದ್ ಏನ್ ಮಾಡಿದ್ಯೋ ಗೊತ್ತಿಲ್ಲ, ಅಷ್ಟು ಆಸ್ತಿನೂ ನಿನ್ ಹೆಸರಿಗೆ ಬರ್ಸ್ಕೊಂಡ್ ಕುಂತಿ. ಈಗ ಮತ್ತೆ ನಮ್ಮ ಮಕ್ಕಳಿಗೆ ಏನಾರು ಕೊಡಿಸ್ಬೇಕ ಬೇಡ? ನಾವು ಕೊಡ್ಸಕ್ 1 ರೂಪಾಯಿ ರೈಟ್ ನಮ್ ಕಡೆ. ಹೌದು, ರೊಕ್ಕಿಲ್ಲ ಅಂದಾಗ ಮನುಷ್ಯ ಕದ್ಯಾಕ ಹಚ್ಚುದು. ನಮ್ಮ ಪಾಲಿನ ಆಸ್ತಿ ನಮಗೆ ಕೊಟ್ಬಿಡು, ನಿಮ್ ಪಾಲಿನ ಆಸ್ತಿ ನೀವು ಇಟ್ಕೊರ್ರಿ. ನಮ್ಗೆ ಇಷ್ಟ ಬಂದಂಗ ನಾವ್ ಇರ್ತೇವಿ. ನಾವ್ಯಾಕೆ ನಿಮ್ದು ಕದ್ಯಾಕ್ ಬರೋನು, ನಾವ್ಯಾಕೆ ನಿಮ್ದು ಮುಟ್ಟಾಕ್ ಬರೋನು? 5 ಮಂದಿ ಗಂಡ್ಮಕ್ಳು ಅಂದ್ರೆ ಸಮಪಾಲ ಆಗ್ಬೇಕು. ಅಂತದ 5 ಮಂದಿ ಗಂಡ್ಮಕ್ಳಿದಾಗ 1 ರೂಪಾಯಿ ಸಿಗ್ಲಾರ್ದಂಗ ನೀ ಎಲ್ಲಾ ಬಳಸ್ಕೊಂಡ್ ಕುಂತಿ, ಎಲ್ಲಾ ನಿನ್ ಕಡೆ ಇಟ್ಕೊಂಡ್ ಕುಂತಿ ಆಸ್ತಿನ. ನಮ್ಮ ಗಂಡುಗಳಿಗೆ ಕೇಸ್ ಹಾಕಿ ತಗೋರಿ ಅಂದ್ರೆ ಅವ್ರು ಹಾಕವಲ್ರ. ಮತ್ ನಾವೇನ್ ಮಾಡ್ಬೇಕು? ಹೆಣ್ಮಕ್ಳು ನಮ್ಮ ಮಕ್ಳು ಗಂಡನ ಮನ್ಯಾಗ ಅದಾವ, ಏನಾರ ಸರಿಸಮ ಕೊಡ್ಬೇಕ ಕೊಡ್ಬಾರ್ದ? ನಾನು ನೋಡ್ವೆ, ನೀ 1000 ಅಂದ್ರೂ ನಾ ಮಾಡಿದ ತಪ್ಪೇನಲ್ಲ. ನೀ ಇಷ್ಟು ವರ್ಷ ನಮಗ್ ಸೇರ್ಬೇಕಾದ ಆಸ್ತಿನೂ ನೀನೇ ಇಟ್ಕೋತಿ. ನಮ್ಮಪ್ಪ ನಮ್ಮವ್ವ ಈ ಮನಿ ಕನ್ನೆ ನಮಗ್ ಮದ್ವಿ ಮಾಡಿ ಕೊಟ್ಟಿದ್ದೆ, ಇವ್ರದ್ದು ಆಸ್ತಿ ಐತೆ ಅಂತ ಮದ್ವಿ ಮಾಡಿ ಕೊಟ್ಟಿದ್ದೆ. ಎಲ್ಲಾ ಆಸ್ತಿ ನಿನ್ ಹೆಸರಿಗೆ ಇದ್ದಿದ್ದಂದ್ರ ನಾವ್ಯಾಕೆ ಮದ್ವಿ ಮಾಡ್ಕೊಂಡು ಈ ಮನೆಗೆ ಸೊಸೆಯಾಗಿ ಬರ್ತಿದ್ವಿ? ಅವ ಸಣ್ಣವ ಹೇಳಾಕತ್ತಿರೋ ಸರಿನಾ ಐತಿ. ಯಾಕಂದ್ರೆ ಅವ್ರು ಕದ್ದಿದ್ ತಪ್ಪಿರ್ಬೋದು, ಆದ್ರೆ ಯಾಕೆ ಮಾಡೀನಿ ಅಂತ ಬಾಯ್ಬಿಟ್ಟು ಹೇಳ್ತಾ ಇದಾರಲ್ಲ,
ಅವ್ರದ್ದು ನಾವ್ ಇಟ್ಕೊಂಡಿಲ್ಲ ಅಂದ್ರೆ ಅವ್ರ ರೊಕ್ಕ ಅವ್ರ ಕಡೆ ಇದ್ದಿದ್ರ ಅವ್ರು ಯಾಕವ ನಮ್ ತಗೋತಿದ್ರ? ಹೌದು, ನಮ್ಮ ಪಾಲಿನ ಆಸ್ತಿ 5 ಮಂದಿ ಹೆಣ್ಮಕ್ಳಿಗೆ ಸಮ ಮಾಡಿ ಕೊಟ್ಬಿಡ್ರಿ. ನೀ ಹೆಂಗೆ ಈ ಮನೆ ಸೊಸಿ ಹಂಗ ನಾವು ಈ ಮನೆ ಸೊಸ್ತ್ಯಾರದೇವಿ. ಏನ ನೀ ಹೇಳ್ದಂಗ ಒಬ್ಬಕ್ಕೆ ಹೊಲಕ್ಕೆ ಹೋಗ್ಬೇಕು, ಒಬ್ಬಕ್ಕೆ ಮನ್ಯಾಗ ಕೆಲಸ ಮಾಡ್ಬೇಕು, ಒಬ್ಬಕ್ಕೆ ಅಲ್ಲಿ ಮಾಡ್ಬೇಕು, ಒಬ್ಬಕ್ಕೆ ಇಲ್ಲಿ ಮಾಡ್ಬೇಕು ಅಂತೇಳಿ ನೀ ಏನ್ ಹೇಳ್ತೀಯಲ್ಲ ಹಂಗ ಮಾಡ್ಕೊಂತ ಬಂದೇವು ನಾವು ಇಷ್ಟು ವರ್ಷ. ಈಗ ಮಕ್ಳು ಎದಿಯುದ್ದ ಬೆಳೆದ ಮದುವೆ ಆಗಿ ಹೋದ್ರು ನಮ್ಗೆ ಇನ್ನೂ ನಮ್ಮ ಆಸ್ತಿ ನಮ್ಗೆ ಕೊಡವಲ್ವ? ಏನು ಇದು ಹಿಂಗಾದ್ರೆ ಹೊಂದಾಣಿಕೆ ಆಗುದಿಲ್ಲ. ಏನ ಈ ಕದ್ದನಿ ಅಂತೇಳಿ ನೀ ಇಷ್ಟು ಅವಮಾನ ಮಾಡಾಕತ್ತಿ ಅಕ್ಕಿಗೆ, ಹೌದಾ ಕದ್ದಾಳ ಅಂತೇಳಿ. ನಮ್ಗೆ ರೊಕ್ಕ ಕೊಟ್ಬಿಡ್ರಿ, ನಾವ್ ಯಾಕೆ ಕದ್ಯಾಕ್ ಬರ್ತೀವಿ? ನನ್ನ ಮಗ್ಗು ಒಂದು ಅದೇನೋ ದಂಧೆ ಮಾಡ್ಬೇಕಂತಾನ ಕೊಡಾಕ್ ರೊಕ್ಕಿಲ್ಲ, ಕೊಡ್ತೇನೆ ಬಿಡ್ತೇನೆ ಆಮೇಗಿನ ಮಾತು. ಆದ್ರೆ ನಮ್ಮ ರೊಕ್ಕ ನಮ್ಮ ಕಡೆ ಇತ್ತಂದ್ರೆ ನಾವ್ಯಾಕೆ ಇನ್ನೊಬ್ರನ್ನ ಕೇಳ್ತೀವಿ? ನಮ್ಮ ಪಾಲಿ ನಮ್ಮ ಆಸ್ತಿ ಕೊಟ್ಬಿಡ್ರಿ. ಯಾಕಂದ್ರೆ ಇದ್ರಾಗ ದುಡಿಯಾಕ ಈಗ ಹೇಳ್ಬೇಕಂದ್ರೆ ನಿಮ್ಮ ಗಂಡಿಲ್ಲ, ಈಗೆಲ್ಲ ದುಡಿತಾ ಇರೋದು ನಮ್ಮ ಗಂಡುಗಳು. ಹೇಳ್ಬೇಕಂದ್ರೆ ಈಗ ಹೊಸ್ದಾಗಿ ಏನು ಆಸ್ತಿ ಖರೀದಿ ಮಾಡ್ಯಾರ ಎಲ್ಲ ನಮ್ಮ ಗಂಡುಗಳಿಂದ, ನಮಗೆ ಜಾಸ್ತಿ ಬರ್ಬೇಕು. ಆದ್ರೂ ಬೇಡ, ನಿಮ್ಮ ಪಾಲಿನ ಆಸ್ತಿ ನಿಮ್ಗೆ ನೀವು ಸರಿಸುವ ತಗೋರಿ, ನಮ್ಮ ಆಸ್ತಿ ನಮಗೆ ಕೊಡ್ರಿ. ಯವ್ವ ಇವತ್ತು ಇವ್ರು ಕೇಳಾಕತ್ತಾರ, ನಾಳೆ ದೊಡ್ಡಪ್ಪಗಳು ಮಾವುಗಳು ಇದು ಕಾಕಾಗಳು ಕೇಳ್ತಾರ. ಅದಕ್ಕೆ ನಾ ಹೇಳೋದಾದ್ರೆ ಅವ್ರ ಆಸ್ತಿ ಅವ್ರಿಗೆ ಕೊಟ್ಬಿಡವ, ಬೇಡ. ಸುಮ್ಮನೆ ನಾವು ಅವ್ರದ್ದು ಇಟ್ಕೊಂಡು ನಾವು ಯಾಕೆ ಇದು ಮಾಡ್ಬೇಕವ? ಇದು ನನಗೆ ಮೊದಲಿಂದನೂ ಅನ್ನಿಸ್ತಿತ್ತು, ಹೇಳಕ್ಕೆ ಧೈರ್ಯ ಇದ್ದಿದ್ದಿಲ್ಲ, ಇವತ್ತು ಹೇಳತ್ತೀನಿ. ಅವ್ರಿಗೆ ಕೊಟ್ಬಿಡವ. ಆಮೇಲೆ ಅತ್ತಿಯರ ಆ ಸರ ಇಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಎಷ್ಟೇ ಆದ್ರೂ ಆಕಿ ಮನಿ ಮಗಳ, ಅವ್ರು ಹೊಟ್ಟಾಗ ಹುಟ್ಟಿರ್ಬೋದು, ಆದ್ರೆ ಆಕಿ ಮನಿ ಮಗಳ. ಈಗ ಕೊಟ್ಟಿದ್ದ ಸರ ಇಸ್ಕೊಂಡ್ರೆ ಅಲ್ಲಿ ಅಕ್ಕಿ ಮರ್ಯಾದಿನೂ ಹೊಕ್ಕತಿ, ನಿಮ್ಮವ್ ಹಿಂಗೆ ಯಾಕೆ ಮಾಡಿದ್ಲು ಅಂತೇಳಿ ಮತ್ತೆ ಇವ್ರ ಮರ್ಯಾದಿನೂ ಅಲ್ಲೇ ಹೊಕ್ಕತಿ. ಅದಕ್ಕೆ ಬೇಡ. ಏನು ಅದನ್ನ ನಾವು ಮತ್ತೊಂದು ತೊಗೊಂಡ್ರಾತ, ಅವ್ರಿಗೆ ಕೊಟ್ಬಿಡ್ರಿ, ನಮ್ದ್ರಾಗೆ ನಾವು ಜೀವನ ಮಾಡೋಣ. ಪವಿತ್ರ, ಎಷ್ಟು ದೊಡ್ಡ ಮನಸ್ಸವ ನಿಂದು. ಕರೆನ ಭಾಳ ದೊಡ್ಡ ಮನಸ್ಸವ ನಿಂದು. ಅದನ್ನ ಇಸ್ಕೊಂಡು ಅವಮಾನ ಮಾಡಿದ್ರು ನಿನ್ನ ಯಾರು ಯಾಕಂತ ಕೇಳ್ತಿದ್ದಿಲ್ಲ. ಆದ್ರೆ ಪಾಪ ಇಸ್ಕೊಳ್ಳೋದು ಬೇಡ, ಆಕೆಯಲ್ಲಿ ಅವಮಾನಕತಿ ಅಲ್ಲೇ ಕೆಸರು ಕೆಡ್ತತಿ ಅಂತ ವಿಚಾರ ಮಾಡಿದಲ್ಲ ನೀನು. ನಿಜವಾಗ್ಲೂ ಖರೇನ ನೀ ನನ್ನ ಮಗಳಕ್ಕಿಂತ ಹೆಚ್ಚಾದಿ ಬಿಡುವ. ನಿಂದ ಕದ್ನ ಹಾಕಿ ಕೊಟ್ಟನಲ್ಲ ಅಂತ ನಂಗೆ ನಿಜವಾಗ್ಲೂ ಈಗ ಭಾಳ ಬೇಜಾರಾಗತ್ತೈತಿ. ನಾನು ಅದನ್ನ ಬೇಕಂತ ಮಾಡಲಿಲ್ಲವ. ನನ್ನ ಮಗಳು ಎಲ್ಲರೂ ಎಷ್ಟೆಷ್ಟು ತಗೊಂಡು ಬಂಗಾರ ತೊಗೊಳಕತ್ತಾರ, ಇಲ್ಲಿ ಹಾಕ್ಕೊಂತಾರ, ನನಗೂ ಒಂದು ಏನಾರ ಕೊಡಿಸ್ಬಿ ಅಂತ ಕೇಳಿದ್ಲು. ನಾನು ಏನು ಮಾಡ್ಲವ? ಅದಕ್ಕೆ ಆಯ್ತು ತಡಿ ಹಂಗಾರ ಅಂತಂದೇಳಿ ಇಲ್ಲಿಂದ ನಿಮ್ಮಪ್ಪ ಕೊಟ್ಟ ನೋಡು ಅಂತೇಳಿ ನಾನು ಕೊಟ್ಟು ಕಳಿಸ್ಬಿಡ್ತೇವ. ಅದನ್ನು ನನ್ನ ಮಗಳದು ಅಲ್ಲಿ ಮರ್ಯಾದೆ ಕಾಪಾಡಕ್ಕೆ ಹೋಗಿ ಈ ಮಗಳಿಗೆ ಮೋಸ ಮಾಡಿಬಿಟ್ಟೆ. ದಯವಿಟ್ಟು ಪವಿತ್ರ ನನಗೆ ಕ್ಷಮಿಸ್ಬಿಡುವ. ಅಯ್ಯ ಇರ್ಲಿ ಬಿಡ್ರಿ, ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊತೀರಿ? ಹಂಗಾರ ನಾ ಹೋಗಿ ಒಂಚೂರು ಕಾಗದ ಪತ್ರದ ಕಡೆ ವಿಚಾರ ಮಾಡ್ತೇನೆ. ಇನ್ನೊಂದು ಮಾತು, ನಾನು ಇಷ್ಟು ದಿನ ಭಾಳ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ. ನಿಮ್ಮೆಲ್ಲರಿಗೂ ನಾ ಬೇಜಾರು ಮಾಡಿಬಿಟ್ಟೆ. ನಿಜವಾಗ್ಲೂ ನಾನು ಮೊದಲು ನನ್ನಲ್ಲೇ ಕೆಟ್ಟತನ ಇಟ್ಕೊಂಡು ನಿಮ್ಮೆಲ್ಲರಿಗೂ ನೀವು ಈ ಮನೆ ಸೊಸ್ತ್ಯಾರ ಅನ್ನೋದನ್ನು ಮರ್ತು ಅಕ್ಕಂಗ್ಯಾರ ಗತೆ ನೋಡ್ಬೇಕಿತ್ತು. ಅಂಥದ್ದು ನಾನು ನಿಮ್ಮನ್ನು ಕೆಲಸದ ಆಳದ ಗತೆ ನಡೆಸ್ಕೊಂಡ್ಬಿಟ್ಟೆ. ನಾ ಹೇಳಿದ್ದೇ ಆಗಬೇಕು, ನಾ ಹೇಳ್ದಂಗೆ ನಡಿಬೇಕು, ನಾನು ಏನು ಅಂತೇನೆ ಅದೇ ಆಗಬೇಕು ಅಂತೇಳಿ ನಿಮ್ಮ ಮೇಲೆಲ್ಲ ಭಾಳ ನಾನು ಅವಮಾನ ಮಾಡುವಂಗೆ ನಡ್ಕೊಂಡ್ಬಿಟ್ಟೇನೆ. ದಯವಿಟ್ಟು ನೀವು ಯಾರು ಬೇಸರ ಮಾಡ್ಕೋಬೇಡ್ರಿ. ಆಸ್ತಿ ಪಾಲ್ಗಡಿ ನಾ ಮಾಡ್ತೇನೆ, ಆದ್ರೆ ಮನೆ ಒಡೆಯೋದು ಬೇಡ. ನಿಮ್ಮ ಆಸ್ತಿ ನೀವು ಇಟ್ಕೊರಿ, ನಮ್ಮ ಆಸ್ತಿ ನಾವು ಇಟ್ಕೊತೇವೆ. ಆದ್ರೆ ಒಂದ ಮನೆಯಾಗಿರೋನು ಅಕ್ಕವ. ಇಲ್ಲವ, ನಮಗೂ ಆ ಮನೆ ಬ್ಯಾರ್ ಮಾಡ್ಬೇಕಂತ ಏನಿಲ್ಲ. ನೀ ಏನ ನಮ್ಮ ಮೇಲೆ ಆಡಳಿತ ಮಾಡಿ, ಏನ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಅಂದರು ಮನಿನ ಸರಿಯಾದ ದಾರಿಯಾಗಿ ನಡೆಸಿ. ಕರೆನ ನಮ್ಮ ಗಂಡುಗಳು ಒಂದು ಒಳ್ಳೆ ದಾರಿಗೆ ಹತ್ತಾರ. ಹ್ಞೂನವ. ಸರಿ, ಹಂಗಾರೆ ನಾನು ಹೋಗಿ ಒಂಚೂರು ಬೇರೆ ವಕೀಲರ ಕಂಡು ಬರ್ತೇನೆ. ನಮ್ಮ ಅಕ್ಕ ಇಷ್ಟೆಲ್ಲ ಬದಲಿ ಅಕ್ಕಳಂತ ನಾ ಅನ್ಕೊಂಡಿದ್ದಿಲ್ಲ ಬಿಡ. ಕರೆನ